ಇದು 27 ಕುಂಟೆ ತೆಂಗಿನ ತೋಟ. ಈ ಥರ ಒಂದು 300 ಮೀಟ್ರು ಮೆಟ್ಲಿಂಗ್ ರೋಡು. ಇದರಲ್ಲಿ ಒಂದು 25 ತೆಂಗಿನ ಮರಗಳು ಬರುತ್ತೆ. ರೋಡ್ ಫ್ರಂಟ್ ಬಿಡ್ತು ಚೆನ್ನಾಗಿದೆ. ಈಸ್ಟ್ ಫೇಸಿಂಗ್ ಇದು. ವಾಸ್ತು ಪ್ರಕಾರ ಚೆನ್ನಾಗಿದೆ. ಫ್ರಂಟೇಜಲ್ಲಿ ಅಗಲಕ್ಕಿದೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಕಮ್ಮಿ ಆಗುತ್ತೆ ಹಿಂದೆ. ಅಣ್ಣ ಕುಬೇರ್ ಮೇಲೆ ಯಾವುದು ಅದು ಬೆಳೆದದೆ ಇದು? ವಾಸ್ತು ಪ್ರಕಾರ ಕುಬೇರ್ ಮೂಲೆ ದೇವ್ ಮೂಲೆ ಎರಡೂ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಪಕ್ಕದಲ್ಲೇ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಅದೇ ಊರು. 27 ಕುಂಟೆ ಜನರಲ್ ಕ್ಯಾಟಗರಿ ಸೇರಿರುವಂಥ ಪ್ರಾಪರ್ಟಿ. ಅಳತೆ ಅದ್ಬಸ್ಸಾಗಿರೋದು. ಪೂರ್ತಿ ಪೆನ್ಸಿಂಗ್ ಮಾಡಿದ್ದಾರೆ. ಸುತ್ತಲೂ ನೋಡ್ಬೋದು ನೀರಾವರಿ ಬೆಲ್ಟು. ಇದರಲ್ಲಿ ಖರಾಬ್ ಇದೆಯಲ್ಲೋ ಗೊತ್ತಿಲ್ಲ, ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಬಟ್ RDC ಅಂತ ಪಕ್ಕ 27 ಲೀಗಲ್ ವೆರಿಫೈ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರೋದ ಪ್ರಾಪರ್ಟಿ. ಫ್ರಂಟಲ್ಲಿ ಈ ಥರ ವಾಲ್ ಕಾಂಪೌಂಡ್ ಆಗಿದೆ. ಸುತ್ತಲೂ ನೋಡ್ಬೋದು ನೀವು ತೆಂಗಿನ ತೋಟಗಳು, ನೀರಾವರಿ ಬೆಲ್ಟು. ಚನ್ನಪಟ್ಟಣದಿಂದ ಈಸಿ ಆಕ್ಸಿಸು, ಕನಕಪುರದಿಂದನೂ ಈಸಿ ಆಕ್ಸಿಸು. ಈ ಸರಿ ಮಳೆ ಜೋರಾಗಿ ಬಂದಿದೆ. ಸೊ ಹಂಗಾಗಿ ಓನರ್ ಏನು ಹೊಲ ಉಳಿಸಿಲ್ಲ, ಹಾಗಾಗಿ ಈ ಕಳೆ ಗಿಡಗಳು ಬೆಳ್ಕೊಂಡಿದೆ. ಜನರಲ್ ಕ್ಯಾಟಗರಿಗೆ ಸೇರುವಂಥ ಪ್ರಾಪರ್ಟಿ. ರಿಜಿಸ್ಟ್ರಿಗೆ ರೆಡಿ ಇರುವಂಥದ್ದು ನೋಡಿ. ಎಲ್ಲ ಫಲ ಬಿಡ್ತಿರುವಂಥ ತೆಂಗಿನ ತೋಟ. 27 ಕುಂಟೆ. ಸೊ ಊರ ಪಕ್ಕದಲ್ಲೇ ಯಾರು ಜಾಗ ಬೇಕು ಅಂತಿರಲ್ಲ, ಸೇಫ್ಟಿ ಪ್ಲೇಸ್ ಅನ್ನೋರಿಗೆ ಅವ್ರಿಗಿದು 7 ಮಾಡಿಸೋ ಜಾಗ ಬರುತ್ತೆ. ಒಂದು ತೆಂಗಿನ ಮರಗಳು ಬಂದು ಒಂದು 30 ಫಲ ಬಿಡ್ತಿರೋ ತೆಂಗಿನ ಮರಗಳು. ಸೊ ಊರಿಂದ ಒಂದು 400 ಮೀಟ್ರು ಪಂಚಾಯಿಂದ ರೋಡು ನೋಡ್ಬೋದು ನೀವು. ರೋಡ್ ಬಿಡ್ತು. ಎಲೆಕ್ಟ್ರಿಕ್ ಕನೆಕ್ಷನ್ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎಲೆಕ್ಟ್ರಿಕ್ ಕನೆಕ್ಷನ್ ಲ್ಯಾಂಡ್ ಪಕ್ಕದಲ್ಲೇ ಹೋಗಿದೆ. ಇದೇ ಮೆಟ್ಲಿಂಗ್ ರೋಡು. 27 ಕುಂಟೆ ರೆಡಿ ಟು ಮೂವ್ ಫಾರ್ಮ್ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಮನೆಗಳು, ಅದೇ ಊರು.